ಸೋಮವಾರದ ಶುಭೋದಯ ಎಲ್ಲರಿಗೂ. ನಾನು ನೈಟಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಎಳೆ ಹಲಸಿನಕಾಯಿ ತಂದಿದ್ದೀನಿ. ಅದರಿಂದ ಕಬಾಬ್ ಮಾಡೋಣ ಬನ್ನಿ. ಯಾವ ರೀತಿ ಇರುತ್ತೆ ನೋಡೋಣ. ಇದ್ರ ಮೇಲ್ಗಡೆ ಎಲ್ಲ ಫಸ್ಟು ವರ್ಕೋಬೇಕು. ನೆಕ್ಸ್ಟು ಇದನ್ನು ಸಣ್ಣದಾಗಿ ಪೀಸ್ ಮಾಡ್ಕೊಂಡು ಕಟ್ ಮಾಡ್ಕೋಬೇಕು. ಇದರಿಂದ ಕಬಾಬ್ ಮಾಡೋಣ ಬನ್ನಿ, ಹೇಗಿರುತ್ತೆ ನೋಡೋಣ. ಪೀಸಾಗಿ ಕಟ್ ಮಾಡ್ಕೊಳ್ಳಿ. ಕಬಾಬ್ ಮಾಡೋದಕ್ಕೆ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಫಸ್ಟ್ ಇಲ್ಲಿ ಏನಿದೋ ಮೇಲ್ಗಡೆ ವರ್ಕೊಂಡು ಈ ಥರ ಕಟ್ ಮಾಡ್ಕೋಬೇಕು. ನೋಡಿ, ಇದು ಏನಿದೋ ಮೇಲ್ಗಡೆ ಅದನ್ನ ಮಾತ್ರ ವರ್ಕೋಬೇಕು. ಇಷ್ಟೆಲ್ಲನೂ ಹಾಕಬೇಕು. ಈ ಥರ ಸಣ್ಣ ಪೀಸಾಗಿ ಕಟ್ ಮಾಡ್ಕೋಬೇಕು. ಈ ಥರ ಮೇಲ್ಮೇಲೆ ಈ ಥರ ವರ್ಕೊಳ್ಳಿ. ಚಿಕನ್ ಕಬಾಬ್ ಪೌಡ್ರು ಒಂದು ಇಟ್ಕೊಂಡಿದ್ದೀನಿ, ವರ್ಕೊಳ್ಳಿ. ಈ ಥರ ದಪ್ಪ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ಳಿ. ಇವಾಗ ಇಷ್ಟ ಆಗಿವೆ. ಇದನ್ನು ಕ್ಲೀನಾಗಿ ನೀರಲ್ಲಿ ವಾಶ್ ಮಾಡಿಕೊಂಡು ಒಂದು ವಿಸಲ್ ಹೊಡ್ಸ್ಕೋಬೇಕು. ಕುಕ್ಕರ್ಗೆ ಹಾಕಿ ಒಂದು ವಿಸಲ್ ಹೊಡ್ಸ್ಕೊಳ್ಳಿ, ಚೆನ್ನಾಗಿ ಬೇಯುತ್ತೆ. ಒಂದು ಬೇಯೋಕ್ಕೆ ಉಪ್ಪು ಹಾಕಿ ನೀರು ಬಿಡಿ. ವಿಸಲ್ ಕ್ಲೋಸ್ ಮಾಡಿಬಿಟ್ಟು ಒಂದು ವಿಸಲ್ ಹೊಡೆಯೋ ತನಕ ಬಿಡಿ. ನೋಡಿ, ಒಂದು ವಿಸಲ್ ಹೊಡೆಯೋಕೆ ಇಟ್ಟಿದ್ದೀನಿ. ಇವಾಗ ವಿಸಲ್ ಆಗಿದೆ. ಇದು ಆರಕ್ಕೆ ಇಡೋಣ. ಇಲ್ಲಿ ಅದು ಕಬಾಬ್ ಮಾಡೋದಕ್ಕೆ ಮಿಶ್ರಣ ಕಲಿಸ್ಕೊಳ್ಳೋಣ. ಇದಕ್ಕೆ ಒಂದು ಸ್ವಲ್ಪ ಮೈದಾ ಮತ್ತು ಚಿಕನ್ ಕಬಾಬ್ ಪೌಡ್ರ್ ಹಾಕ್ತಾಯಿದ್ದೀನಿ. ಒಂದು ಹಲಸಿನಕಾಯಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಈ ಪೌಡ್ರನ್ನ ಹಾಕ್ಕೊಳ್ಳಿ. ಎಷ್ಟಿರುತ್ತೋ ಅದ್ರ ಮೇಲೆ ಹಾಕ್ಕೊಳ್ಳಿ. ನಾವು ಒಂದು ಹಾಕ್ಕೊಂಡಿದ್ದೀವಿ. ಸ್ವಲ್ಪ ಮೈದಾ ಹಾಕಿದ್ದೀವಿ. ನಾವು ಬೇಯಿಸೋಕ್ಕೂ ಹಲಸಿನಕಾಯಿ ಬೇಯಿಸೋಕ್ಕೂ ಹಾಕಿದ್ದೀವಲ್ವಾ, ಇದಕ್ಕೂ ಸ್ವಲ್ಪ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಸ್ವಲ್ಪನೇ ನೋಡಿ ಹಾಕ್ಕೊಳ್ಳಿ. ಬೇಯೋಕ್ಕೂ ಹಾಕಿದ್ದೀವಿ. ನೀರು ಸೋರಕ್ಕೆ ಇಟ್ಟಿದ್ದೀನಿ. ಸೋರಾದ್ಮೇಲೆ ಕಬಾಬ್ ಪೌಡ್ರ್ ಜೊತೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಚಿಕನ್ದು ಮಿಶ್ರಣದ ಒಳಗಡೆ ಇದನ್ನು ಮಿಕ್ಸಪ್ ಮಾಡ್ಕೊಂಡಿದ್ದೀನಿ. ನೀರು ಹಾಕಿ ಕಲಸೋ ಅವಶ್ಯಕತೆ ಏನಿಲ್ಲ. ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ, ಸಾಕು. ನೋಡಿ, ಈ ರೀತಿ ಸ್ವಲ್ಪನೇ ನೀರು ಬಿಟ್ಕೊಳ್ಳಿ. ನೋಡಿ, ಈ ರೀತಿ ಕನ್ಸಿಸ್ಟೆನ್ಸಿಲಿ ಕಲಿಸ್ಕೋಬೇಕು. ಇವಾಗ ಇದು ರೆಡಿಯಾಗಿದೆ. ಒಂದು ಸೈಡಲ್ಲಿ ಇಡೋಣ. ಎಣ್ಣೆ ಕಾಯಕ್ಕೆ ಇಡ್ತಾಯಿದ್ದೀನಿ. ಎಣ್ಣೆ ಕಾದ್ಮೇಲೆ ಒಂದೊಂದಾಗೆ ಬಿಡೋಣ. ಸೇಮ್ ಕಬಾಬ್ ಯಾವ ರೀತಿ ಹಾಕ್ತೀರಿ ಚಿಕನ್ ಕಬಾಬು, ಅದೇ ರೀತಿ ಇದು ಕೂಡ ಚಿಕನ್ ಕಬಾಬ್ ರೀತಿನೇ ಹಾಕೋದು. ಇಲ್ಲಿ ನೋಡಿ, ಹಲಸಿನಕಾಯಿ ಮತ್ತು ಕಡಲೆ, ಇದು ಹಲಸಿನಕಾಯಿ ಮತ್ತು ಒಣ ಅವರೆಕಾಳು ಬರುತ್ತಲ್ಲ, ಅದರಲ್ಲೂ ಕೂಡ ಸಾಂಬಾರು ರೆಡಿ ಆಗ್ತಾಯಿದೆ. ಆ ಕಡೆ ಕಬಾಬು, ಈ ಕಡೆ ಹಲಸಿನಕಾಯಿ ಒಣ ಅವರೆಕಾಳು ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಹಳ್ಳಿ ಕಡೆ ಮಾಡೋಂಥದ್ದು ಇದು. ನೋಡಿ, ಎಣ್ಣೆ ಕಾದಿದೆ. ಒಂದೊಂದಾಗಿ ಈ ಥರ ಹಾಕಿ. ನೋಡಿ, ಎಣ್ಣೆ ನೋಡ್ಕೊಂಡು ಇಷ್ಟಿಷ್ಟೇ ಹಾಕಿ ಚೆನ್ನಾಗಿ ಬೇಯಬೇಕು. ಒಳಗೆಲ್ಲ ನೋಡಿ, ಒಳಗೆಲ್ಲ ಚೆನ್ನಾಗಿ ಬೇಯಬೇಕು. ಅಂದರೆ ಒಂದ್ಸಲ ವಿಸಲ್ ಕೂರಿಸ್ಕೊಂಡಿದ್ದೀವಲ್ಲ, ಮೇಲೆಲ್ಲ ಕಂದು ಬಣ್ಣ ಬರೋ ತನಕ ಮಾತ್ರ ಬೇಯಿಸ್ಕೊಳ್ಳಿ. ಚೆನ್ನಾಗಿರುತ್ತೆ, ತುಂಬ ಕ್ರಿಸ್ಪಿಯಾಗಿರುತ್ತೆ. ಚಿಕನ್ ತಿನ್ನೋ ರೀತಿಯೇ ಟೇಸ್ಟ್ ಕೊಡುತ್ತೆ. ಎಷ್ಟು ಚೆನ್ನಾಗಾಗಿದೆ. ಸೇಮ್ ಚಿಕನ್ ಥರನೇ ಕ್ರಿಸ್ಪಿಯಾಗೂ ಕೂಡ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಮನೆಗಳಲ್ಲೂ ಎಳೆ ಹಲಸಿನಕಾಯಿ ಸಿಕ್ಕಿದ್ರೆ ಚಿಕ್ಕದು ಈ ಥರ ಮಾಡಿಕೊಡಿ. ಮಕ್ಕಳಿಗೆ ಸ್ನ್ಯಾಕ್ಸ್ ರೀತಿ ತುಂಬ ಇಷ್ಟಪಟ್ಟು ತಿಂತಾರೆ. ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ವಿಡಿಯೋನ ಫುಲ್ಲು ನೋಡಿ ಅಂತ ಕೇಳ್ಕೊತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ಹಳ್ಳಿ ಹೆಣ್ಮಕ್ಳಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಫ್ರೆಂಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್.